ಇನ್ನು ಎಣ್ಣೆ ಏಟ್ನಲ್ಲಿ ಲಾರಿ ಚಲಾಯಿಸಿದ್ರ ಪರಿಣಾಮ 6,000ಕ್ಕೂ ಹೆಚ್ಚು ಮನೆಗಳ ಜನ ಕರೆಂಟ್ ಇಲ್ಲದೆ ಒದ್ದಾಡಿದ್ದಾರೆ. ಏನಿದು ಒಂದಕ್ಕೊಂದು ಲಿಂಕೆ ಕಾಣಿಸ್ತಿಲ್ವಲ್ಲ ಅಂತ ನೀವನ್ಬಹುದು. ಆದರೆ ಆಗಿರೋದಿಷ್ಟು 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಲಾರಿಯನ್ನ ತಗೊಂಡೋಗಿ ಗುದ್ದಿಸಿದ್ದಾನೆ. ಪರಿಣಾಮ 6,000ಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಸಂಪರ್ಕ ಕಟ್ ಆಗ್ಬಿಟ್ಟಿದೆ. ಲಾರಿ ಚಾಲಕನ ಅವಾಂತರಕ್ಕೆ ಬೆಸ್ಕಾಂ ಅಧಿಕಾರಿಗಳಂತೂ ಸುಸ್ತೊಡೆದು ಹೋಗಿದ್ದಾರೆ. ಚಿಕ್ಕಬಾಣವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಅವಾಂತರ ಇದು. ವರದಿ ಇದೆ, ನೋಡ್ಕೊಂಡು ಬನ್ನಿ. ಕುಡಿದು ಟಿಪ್ಪರ್ ವಾಹನವನ್ನು ಚಾಲನೆ ಮಾಡಿದಂಥ ಚಾಲಕನಿಂದಾಗಿ ದೊಡ್ಡ ಮಟ್ಟದ ಅವಾಂತರ ಚಿಕ್ಕಬಾಣಾವರದ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣ ಆಗಿದೆ. 30ಕ್ಕೂ ಹೆಚ್ಚು ಕಂಬಗಳು ಹಾಗೆ 6,000 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವಂಥ ಕೆಲಸ ಅನಾಹುತವನ್ನು ಚಾಲಕ ಮಾಡಿದ್ದಾನೆ. ಒಟ್ಟಾರೆ ಈ ಸ್ಟೋರಿ ಏನು ನೋಡ್ಕೊಂಬರೋಣ ಬನ್ನಿ. ಎಣ್ಣೆ ಏಟಲ್ಲಿ ರ್ಯಾಶ್ ಡ್ರೈವಿಂಗ್, ಮುರಿದು ಬಿದ್ದ 20 ಕರೆಂಟ್ ಕಂಬಗಳು, 6,000 ಮನೆಗಳ ವಿದ್ಯುತ್ ಕನೆಕ್ಷನ್ ಕಟ್. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಕುಡಿದು ವಾಹನ ಓಡಿಸಿದ್ರೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಕಂಠಪೂರ್ತಿ ಕುಡಿದು ಟಿಪ್ಪರ್ ಚಾಲಕನೋರ್ವ ಎರ್ರಾಬಿರಿ ವಾಹನ ಚಲಾಯಿಸಿದ್ದಾನೆ. ಸಿಕ್ಕ ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ 6,000ಕ್ಕೂ ಹೆಚ್ಚು ಮನೆಗಳ ಕನೆಕ್ಷನ್ ಕಟ್ ಆಗಿದೆ. ರಾತ್ರಿ 1:39 ಸುಮಾರಿಗೆ ಚಿಕ್ಕಬಾಣಾವರದಿಂದ ಹೆಸರುಘಟ್ಟ ಹೋಗುವಂಥ ಮುಖ್ಯ ರಸ್ತೆ ಇದು. ಈ ಮುಖ್ಯ ರಸ್ತೆಯಲ್ಲಿ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಚಾಲನೆ ಮಾಡ್ಕೊಂಡು ಹೋಗಿದ್ದಾನೆ. ಅಂದರೆ ಹೈಡ್ರಾಲಿಕನ್ನು ಮೇಲೆತ್ತಿದ್ರಿಂದಾಗಿ ಅಂದರೆ ಕೇಬಲ್ಗಳಿದ್ದಾವೆ, ವಿದ್ಯುತ್ ಕೇಬಲ್ಗಳು, ಅದರಿಂದಾಗಿ ಅವೆಲ್ಲವೂ ಕೂಡ ಸಿಕ್ಕಿ ಹಾಕ್ಕೊಂಡಿದ್ದಾವೆ. ಅದರಿಂದ ಅದನ್ನು ಗಮನಿಸದೆ ಚಾಲನೆ ಮಾಡ್ಕೊಂಡು ಹೋಗಿದ್ದರ ಪರಿಣಾಮವಾಗಿ ಸುಮಾರು ಒಂದು 30ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ಸುಮಾರು 6,000 ಮನೆಗಳಿಗೆ ಹಾಗೆ ಅಂಗಡಿಗಳಿಗೆ ವಿದ್ಯುತ್ ಇಲ್ಲದಂತಾಗಿರುವಂಥದ್ದು. ಈಗಾಗಲೇ ಏನು ಬೆಸ್ಕಾಂನವರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥದ್ದು, ವಿದ್ಯುತ್ತನ್ನು ಕೊಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ತುಂಬಾ ಕೇಬಲ್ಗಳು ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ತೆರವು ಮಾಡುವಂಥ ಕೆಲಸ, ಜೊತೆಗೆ ಮತ್ತೆ ಹೊಸ ಕಂಬ ಹಾಕಿ ಕೇಬಲನ್ನು ಹಾಕಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕಾಗತ್ತೆ. ಹೌದು, ನಿನ್ನೆ ಮಧ್ಯರಾತ್ರಿ 1:30 ಸುಮಾರಿಗೆ ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಎಂ ಸ್ಯಾಂಡ್ ತುಂಬಿದ್ದ KA 52 B7301 ನಂಬರಿನ ಟಿಪ್ಪರ್ ಲಾರಿ ಚಾಲಕ ಎಣ್ಣೆ ಏಟಲ್ಲಿ ಬೇಕಾಬಿಟ್ಟಿ ವಾಹನ ಓಡಿಸಿದ್ದಾನೆ. ಕರೆಂಟ್ ಕಂಬಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಸುಮಾರು 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು 6,000 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಇನ್ನು ಮನೆಗಳ ಮೇಲೆ ಕರೆಂಟ್ ಕಂಬಗಳು ಬಿದ್ದಿದ್ರೆ ದೊಡ್ಡ ಅನಾಹುತವಾಗುತ್ತಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಲಗಿದ್ವಿ, ಡಮಾರ್ ಅಂತ ಸೌಂಡ್ ಬಂತು. ಏನು ಅಂತ ಈಚೆ ಬಂದು ನೋಡಿದಾಗ ಕಂಬಗಳೆಲ್ಲ ಬಡ 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 ಅಂತ ಬೀಳ್ತಾ ಇದ್ವು. ಎಲ್ಲ ಎದ್ರುಕೊಂಡು ಭಯ ಬಿದ್ದು ಅಲ್ಲೇ ಈಚೆಗೆ ಬಂದು ಅಷ್ಟೊತ್ತಿಗೆಲ್ಲ ವೈರ್ಗಳೆಲ್ಲ ಬಿದ್ದು ಎಲ್ಲ ಇದಾಗ್ಬಿಟ್ಟಿದ್ವು. ನಾವು ಮುಟ್ಲೇ ಇಲ್ಲ, ಏನು ಕರೆಂಟ್ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲೋದ್ರೆ ರೋಡ್ ಸೈಡ್ ಎಲ್ಲ ಬಿದ್ದಿತ್ತು. ಆ ಕಡೆ 4 ಕಂಬ ಇದಾಗಿತ್ತು. ಆಮೇಲೆ ಇವರೆಲ್ಲ ಸೇರ್ಕೊಂಡು KEBಗೆ ಫೋನ್ ಹಾಕಿದ್ರು. ಅವರು ಲಾರಿ ನೋಡಲಿಲ್ಲ, ಮುಂದೆ ಪಾಸ್ ಆಗಿಬಿಟ್ಟಿತ್ತು. ನಾವು ಇಲ್ಲಿಂದ ಹೋಗೋದ್ರಾಗ ಮುಂದೆ ಪಾಸ್ ಆಗಿಬಿಟ್ಟಿತ್ತು. ನಮಗೂ ತುಂಬ ಭಯ ಆಗೋಯ್ತು. 1:15 ನಮ್ಮ ಮನೆ ಸೀಟ್ ಮೇಲೆ ಬಿದ್ದೋಯ್ತೇನೋ ಅನ್ನೋ ಥರ ನಮಗೆ ಭಯ ಆಗೋಯ್ತು. ನಾನು 1 ಅವರ್ ಸುಧಾರಿಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಜೀವನೇ ಹೊಡ್ಕೊಂಡಂಗೆ ಆಗೋಯ್ತು. ಕಾಲೆಲ್ಲ ಶೇಕ್ ಆದಂಗೆ ಆಗೋಯ್ತು. ಬಂದು ಆಮೇಲೆ ಕರೆಂಟೆಲ್ಲ ಹೊರಟೋಗ್ಬಿಟ್ಟಿತ್ತಲ್ಲ, ಆವಾಗ ಬಂದು ನಮ್ಮ ಮನೆಯವ್ರ ಬಾಗಿಲು ತೆಗೆದು ನೋಡಿದ್ರೆ ಈಚೆ ಈ ಕಡೆ ಬಂದು ನೋಡಿದ್ರೆ ರೋಡೆಲ್ಲ ಫುಲ್ಲು ಈ ತರ ಆಗ್ಬಿಟ್ಟಿದೆ. ಇನ್ನು ಚಾಲಕನ ನಿರ್ಲಕ್ಷ್ಯದಿಂದ ಬೆಸ್ಕಾಂ ಅಧಿಕಾರಿಗಳು ಸುಸ್ತಾಗಿ ಹೋದ್ರು. ಕಂಬಗಳ ಬದಲಾವಣೆ ಹಾಗೂ ಕನೆಕ್ಷನ್ ಕೊಡಲು ಭರದಿಂದ ಬೆಸ್ಕಾಂ ಸಿಬ್ಬಂದಿ ಕೆಲಸ ಮಾಡಿದ್ರು. ಇನ್ನು ಘಟನೆಗೆ ಕಾರಣವಾಗಿದ್ದ ಚಾಲಕ ಸುಬ್ರಹ್ಮಣ್ಯನ್ನ ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಧರೆಗುರುಳಿದ್ವು, ಕಟ್ಟಾಗಿದ್ವು. ಇದೇ ಲಾರಿಯನ್ನು ಚಾಲನೆ ಮಾಡ್ಕೊಂಡು ಬರ್ತಾ ಇದ್ದಂಥ ಚಾಲಕ ಅಂದರೆ ಸುಬ್ರಹ್ಮಣ್ಯ ಅನ್ನುವಂಥ ಚಾಲಕ ಏನಿದ್ದಾನೆ, ತುಂಬ ಮದ್ಯ ಸೇವಿಸಿದ್ದ. ಜೊತೆಗೆ ಆ ಮದ್ಯ ಸೇವನೆಯಿಂದ ಒಂದು ರೀತಿ ಆ ಮತ್ತಿನಲ್ಲಿ ಏನು ಟಿಪ್ಪರ್ ಇದೆ, ಟಿಪ್ಪರನ್ನು ಇಳಿಸದೆ ಅವನು ಓಡಿಸ್ಕೊಂಡ್ಬಂದಿದ್ದು. ಇದರಿಂದಾಗಿ ಅಂದರೆ ಸುಮಾರೊಂದು ತುಂಬ ಎತ್ತರಕ್ಕೆ ಇದನ್ನು ಹೈಡ್ರಾಲಿಕ್ಕನ್ನು ಎತ್ತರಿಸ್ಬೋದು. ಅದನ್ನು ಆತ ಅಂದರೆ ಅನ್ಲೋಡನ್ನು ಮಾಡಿ ಅದನ್ನು ಇಳಿಸದೆ ಬಂದಿದ್ದ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಮೂಲಗಳು ಕೊಡ್ತಾ ಇರುವಂಥದ್ದು. ಕುಡಿದ ಮತ್ತಿನಲ್ಲಿ ಆತ ಏನಿದ್ದ, ಅದರಿಂದಾಗಿ ಈ ಥರದ ದೊಡ್ಡ ಮಟ್ಟದ ಅನಾಹುತ ಆಗಿದೆ. ಒಟ್ಟಾರೆ ಅದ್ಯಾರ ಅದೃಷ್ಟವೋ ಏನೋ, ಇಷ್ಟು ದೊಡ್ಡ ಮಟ್ಟದ ಅವಘಡವಾಗಿದ್ರೂ ಒಬ್ಬರಿಗೂ ಕಿಂಚಿತ್ ಅಪಾಯವಾಗಿಲ್ಲ. ಮದ್ಯಪಾನ ಮಾಡಿ ಟಿಪ್ಪರ್ ಲಾರಿಯನ್ನು ಚಾಲನೆ ಮಾಡಿದಂಥ ಚಾಲಕನ ಅವಾಂತರದಿಂದಾಗಿ 30ಕ್ಕೂ ಹೆಚ್ಚಿನ ಕಂಬಗಳು ಬಿದ್ದಿದ್ದಾವೆ. 6,000 ಮನೆಗಳಿಗೆ ವಿದ್ಯುತ್ ಇಲ್ಲದಂತಾಗಿದೆ. ಆದರೆ ಯಾವುದೇ ದೊಡ್ಡ ಮಟ್ಟದ ಅನಾಹುತ ಆಗಲಿ, ಪ್ರಾಣಹಾನಿ ಆಗಿಲ್ಲ. ಯಾಕಂದರೆ ಮಿಡ್ ನೈಟ್ ಆಗಿದ್ದರಿಂದ ಈ ಥರದ ಅನಾಹುತಗಳಾಗಿಲ್ಲ. ಆದರೆ ಆತ ಮಾಡಿದಂಥ ಈ ಅವಾಂತರ ಏನಿದೆ, ಇದರಿಂದಾಗಿ ಜನ ಒಂದು ರೀತಿ ಪರದಾಟವನ್ನು ಪಡುವಂತಾಗಿದೆ. ಯಾಕಂದರೆ ಮಧ್ಯರಾತ್ರಿಯಿಂದಲೇ ವಿದ್ಯುತ್ ಇಲ್ಲದಂತೆ, ಒಂದು ದಿನ ವಿದ್ಯುತ್ ಇಲ್ಲದಂತೆ ಬದುಕುವಂಥ ರೀತಿಯಾಗಿ ಆತ ಮಾಡಿದ್ದಾನೆ. ಆತನ ವಿರುದ್ಧ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಿಜಕ್ಕೂ ಈ ಘಟನೆಯಲ್ಲಿ ಹಲವರ ಅದೃಷ್ಟ ಚೆನ್ನಾಗಿತ್ತು ಅನ್ಬಹುದು, ಇಲ್ಲ ಆ ಲಾರಿ ಹರಿದೇನಾದ್ರೂ ಅನಾಹುತ ಆಗ್ಬೋದಿತ್ತು, ಇಲ್ಲಾಂದ್ರೆ ಆ ವಿದ್ಯುತ್ ಪ್ರವಹಿಸಿ ಯಾರಾದರೂ ಸಾವನ್ನಪ್ಪೋದಿತ್ತು. ಬಟ್ ಜನ ಆ ಶಾಕ್ನಲ್ಲೂ ಕೂಡ ಶಾಕ್ ಒಳಗಾಗಲಿಲ್ಲ, ಅದು ಅವ್ರನ್ನ ಸೇಫ್ ಮಾಡಿದೆ ಅಂತ ಹೇಳ್ಬೋದು. ಮದ್ಯಪ್ರಿಯರಿಗೆ ಒಂದು ಪ್ರಶ್ನೆ ಇರುತ್ತೆ, ಯಾವ ಮಾಲ್ ಕುಡ್ದ ಆತ, ಈ ಥರ ಹಿಂಗೆ ಹೋಗುತ್ತಿದ್ದಾನಲ್ಲ, ಏನು ನಶೆಯನ್ನಿಲ್ದ ಆತ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ.